सियावर रामचंद्र की, पवन सुत हनुमान की, बोलो भारत ಮಾತಾ ಕಿ ಮೊಟ್ಟ ಮೊದಲಿಗೆ ರಿಪಬ್ಲಿಕ್ ಟಿವಿ ಅವರಿಗೆ ಅಭಿನಂದನೆ. ನಿನ್ನೆಯಿಂದ ನಿಮ್ಮ ಪ್ರಸಾರ ಯಾವ ರೀತಿ ಅಯೋಧ್ಯೆ ಶ್ರೀರಾಮನನ್ನ ಮನೆ ಮನೆಗೆ ತಂದು ಕೊಟ್ಟಿದ್ದೀರೋ ಅದಕ್ಕೆ ನಿಮಗೆ ಅಭಿನಂದನೆಯನ್ನು ಮಾಡಬೇಕು. ಎರಡನೇದು, ಆಗ ತ್ರೇತಾಯುಗದಲ್ಲಿ ರಾಮ 14 ವರ್ಷ ವನವಾಸ ಕಂಡ. ಇವಾಗ 500 ವರ್ಷದ ವನವಾಸದ ನಂತರ ಮತ್ತೆ ರಾಮ ತನ್ನ ಮನೆಗೆ ಬಂದಿದ್ದಾನೆ. ಆ ಮನೆಗೆ ಬಂದದ್ದನ್ನು ಜನರು ಆಚರಿಸ್ತಾ ಇರೋದು ನೋಡಿದ್ರೆ ಎಲ್ಲೋ ನಾವು ಸಾಂಸ್ಕೃತಿಕ ಗುಲಾಮಗಿರಿಯಿಂದ ಹೊರಗೆ ಬಂದು ಒಂದು ಸಾಂಸ್ಕೃತಿಕ ಸ್ವಾತಂತ್ರ್ಯವನ್ನು ನಿನ್ನೆ ಪಡೆದಿದ್ದೀವಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಆ ಒಂದು ಹೋರಾಟದಲ್ಲಿ ನಂದು ಒಂದು ಅಳಿಲು ಸೇವೆ ಇತ್ತು ಅನ್ನುವಂಥ ಒಂದು ಹೆಮ್ಮೆ ಕೂಡ ಇದೆ, ಆ ಗರ್ವ ಕೂಡ ಇದೆ. ಒಂದು 3 ಸಲ ಅರೆಸ್ಟು ಆಗಿದ್ದೀನಿ ರಾಮನ ಹೆಸರಲ್ಲಿ 1990ನೇ ಇಸ್ವಿಯಲ್ಲಿ ಅನ್ನೋದು ಕೂಡ ಒಂದು ಎದೆ ತಟ್ಟಿ ಹೇಳುವಂಥ ವಿಚಾರ. ರಾಮ ಮಂದಿರದ ನಿರ್ಮಾಣ ಆಗಿದೆ, ರಾಷ್ಟ್ರ ಮಂದಿರದ ನಿರ್ಮಾಣ ಆಗಬೇಕಾಗಿದೆ. ರಾಮ ಭಕ್ತಿ ಅನ್ನೋದು ರಾಷ್ಟ್ರ ಭಕ್ತಿಯಾಗಿದೆ. ಆ ರಾಷ್ಟ್ರ ಭಕ್ತಿ ರಾಷ್ಟ್ರ ಶಕ್ತಿಯಾಗಿ ಬರುವಂಥ 20-30 ವರ್ಷದಲ್ಲಿ ಭಾರತ ಒಂದು ವಿಶ್ವಗುರುವಾಗಿ ಕಾಣಬೇಕು ಅನ್ನತಕ್ಕಂಥದ್ದು, ನನ್ನ ನಿಮ್ಮ ಜೀವಮಾನದಲ್ಲಿ ಕಾಣಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿಯವರ ಕನಸು. ಆ ಕನಸನ್ನು ನನಸು ಮಾಡಬೇಕಾದ್ರೆ ಇಲ್ಲಿದ್ದಂಥ ಎಲ್ಲರೂ ಭಾರತದ 140 ಕೋಟಿ ಆ ಜನರು ಅಳಿಲು ಸೇವೆ ಮಾಡಿದಾಗ ಆ ರಾಜ ಋಷಿ ಹೇಳಿದ ಮಾತನ್ನ ನಾವು ನಿಜ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾನು ಹೇಳ್ತೇನೆ. ಭವೇಗೌಡರೇ, ಕ್ವಿಕ್ ಆಗಿ ಏನ್ ಹೇಳ್ತೀರಿ? ಅಂದ್ರೆ ಈ ರಾಮ 2 ಅಕ್ಷರ ಇಡೀ ವಿಶ್ವವನ್ನೇ ಮಂತ್ರಮುಗ್ಧರನ್ನಾಗಿ ಮಾಡಿದೆ. ಅಂದ್ರೆ ಎಲ್ಲಿ ಕೇಳಿದ್ರು ಜೈ ಶ್ರೀರಾಮ್ ಜೈ ಶ್ರೀರಾಮ್. ನನಗಂತೂ ಎಷ್ಟು ಆನಂದ ಆಗ್ತಾ ಇತ್ತು ಅಂದ್ರೆ ಆ ಕಾಲದಲ್ಲಿ ನಾವಿಲ್ಲ. ಈ ಕ್ಷಣವನ್ನು ನಮ್ಮೆಲ್ಲರಿಗೂ ಕಣ್ತುಂಬಿಕೊಳ್ಳಿಕ್ಕೆ ನೆನ್ನೆ ಸಿಕ್ತಲ್ಲ, ತುಂಬಾ ಕೃತಜ್ಞತೆ ಅನಿಸಿತ್ತು. ಎಂತೆಂತಹ ಭಕ್ತರು ಇದಕ್ಕೆ ತ್ಯಾಗ ಮಾಡಿದ್ದಾರೆ. ಎಷ್ಟೋ ಜನ ರಾಮ ಮಂದಿರ ಆಗೋ ತನಕ ನಾನು ಮೌನ ವ್ರತ ಮಾಡ್ತೇನೆ, ಎಷ್ಟೋ ಜನ ಎಂತೆಂಥ ತ್ಯಾಗ ಮಾಡಿದ್ದಾರೆ. ಎಷ್ಟೋ ಋಷಿ ಮುನಿಗಳಿರ್ಬೋದು, ಹಾಗೆಯೇ ಯುವಕರು ತನ್ನ ಯೌವನವನ್ನೇ ತ್ಯಾಗ ಮಾಡಿದ್ದಾರೆ ರಾಮ ಮಂದಿರಕ್ಕೋಸ್ಕರ. ಇಡೀ ಸಂಸಾರ ಎಲ್ಲವನ್ನು ಬಿಟ್ಟು ರಾಮ ಮಂದಿರ ನಿರ್ಮಾಣ ಆಗಬೇಕು, ರಾಮ ರಾಜ್ಯ ಬರಬೇಕು ಅಂತ ಹೇಳಿ ಕಲ್ಪನೆ ಕಂಡ್ರು. ಅಂತಹ ದಿವ್ಯ ಕ್ಷಣಕ್ಕೆ ನಾವೆಲ್ಲರೂ ನಿನ್ನೆ ಸಾಕ್ಷಿಯಾಗಿದ್ದೇವೆ. ಏನೀಗ ಈ ರಾಮ ಮಂದಿರ ಅಂತೂ ನಿರ್ಮಾಣ ಆಯಿತು, ರಾಮ ರಾಜ್ಯ ಬರಬೇಕು ಅಂದರೆ ನಾವೆಲ್ಲರೂ ಆ ರಾಮನ ಏನು ಶ್ರೀರಾಮನ ಆದರ್ಶ ಗುಣ ಇದೆಯಲ್ಲ ಅದನ್ನು ನಾವು ಅಳವಡಿಸ್ಕೊಳ್ಬೇಕು. ಮತ್ತೆ ಏನು ಈ ರಾಷ್ಟ್ರಕ್ಕೋಸ್ಕರ ಅಳಿನ ಸೇವೆಯನ್ನಾದರೂ ಮಾಡಬೇಕು. ಈಗ ಆಂಜನೇಯ ಸ್ವಾಮಿ ಅಷ್ಟು ಅಥವಾ ವಾನರರಷ್ಟು ಆಗದೆ ಇದ್ರು ಏನು ಅಳಿಲಿನ ಸೇವೆ ಮಾಡಿದರೆ ಖಂಡಿತವಾಗಿಯೂ ಮುಂದೊಂದು ದಿವಸ ನಾವು ಇಡೀ ವಿಶ್ವದಲ್ಲಿ ಅಂದರೆ ರಾಮ ರಾಜ್ಯವನ್ನು ನೋಡ್ಬೋದು. ನಾವು ಹೇಳ್ತೇವೆ, ಮೊದಲು ಜೈಘೋಷ ನಾವು ಮಾಡ್ತಿದ್ವಿ, ಹರ್ ಘರ್ ಭಗವಾ ಛಾಯೇಗ ಅಂತಂದರೆ ಪ್ರತಿಯೊಂದು ಮನೆಯಲ್ಲೂ ಭಗವಾ ಧ್ವಜ ಬರಬೇಕು ಅಂತ ಹೇಳಿ. ನಿನ್ನೆ ನಾನು ಇಡೀ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಎಲ್ಲ ಮನೆಯಲ್ಲೂ ನೋಡಿದಾಗ ಭಗವಾ ಧ್ವಜ ಕಾಣಿಸ್ತಾ ಇತ್ತು. ಎಷ್ಟೋ ಜನ ನಮ್ಮ ಮನೆಗೆ ಹಾಕಿ ಧ್ವಜ ಬಂದು ಕೇಳ್ತಾ ಇದ್ರು, ಒಂದು ಧ್ವಜ ಕೊಡ್ಬೋದಾ? ಯಾಕಂದರೆ ಅಂಗಡಿಯಲ್ಲಿ ಧ್ವಜ ಇಲ್ಲ. ಇಡೀ ಏನು ನಾನು ನೋಡಿದ ಮೊದಲ ಬಾರಿಗೆ ಅಂಗಡಿಯಲ್ಲಿ ಹೋಗಿ ಕೇಳಿದ್ರು ಧ್ವಜ ಇಲ್ಲ, ಯಾಕಂದರೆ ಎಲ್ಲ ಸೆಲ್ ಔಟ್ ಆಗಿಬಿಟ್ಟಿದೆ. ಧ್ವಜ ಪ್ರಿಂಟರ್ ಹತ್ರ ಕೇಳಿದ್ರು ಇಲ್ಲ. ಅಂದರೆ ಒಬ್ಬರು ಉದಾಹರಣೆ ಹೇಳ್ತಾ ಇದ್ರು, ನಾನು ನಿನ್ನೆ ಹೊರಗೆ ಹೋದಾಗ, ಅಂದರೆ ಇವತ್ತು ಮೊದಲೆಲ್ಲ ಕಾರ್ ಇಲ್ಲ ಇಟ್ಟರೆ ಕಾರ್ ಕದ್ಕೊಂಡು ಹೋಗ್ತಾ ಇದ್ರು. ಇವತ್ತು ಕಾರಿಗಿಂತಲೂ ಹೆಚ್ಚು ಬೆಲೆ ನನ್ನ ಭಗವಾ ಧ್ವಜಕ್ಕಿತ್ತು. ಅವರು ಕಾರಿಗೆ ಹಾಕಿದ್ರಂತೆ ಆ ಧ್ವಜವನ್ನು ಎತ್ಕೊಂಡು ಹೋದ್ರಂತೆ. ಅವ್ರಿಗೆ ಅವ್ರು ತುಂಬ ಕೃತಜ್ಞತೆ ಅನಿಸಿತ್ತಂತೆ. ಅಂದರೆ ಕಳ್ಳರೆಲ್ಲ ಹೋದ್ರು, ಇವತ್ತು ಪ್ರತಿಯೊಂದು ಮನೆಗೂ ಈ ಭಗವಾ ಧ್ವಜ ಬೇಕು, ಭಗವಾ ಧ್ವಜ ಹೋಯ್ತು ಅಂತ ಹೇಳಿ ಅವರು ತನ್ನ ಭಾವನೆಯನ್ನು ವ್ಯಕ್ತ ಮಾಡ್ತಾ ಇದ್ರು. ನಮಗೆ ದೊಡ್ಡ ಹಬ್ಬ ಇದೆ, ಏನು ಬರುವಂತಹ ರಾಮ ರಾಜ್ಯಕ್ಕೆ ನಾವೆಲ್ಲರೂ ಕಣ್ತುಂಬಿಕೊಳ್ಳೋಕೆ ಸಾಕ್ಷಿಯಾಗಿದ್ದೇವಲ್ಲ ಅಂತ ತುಂಬ ಕೃತಜ್ಞತೆ.